ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಪ್ಲಾಸ್ಟಿಕ್ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಆದೇಶದಂತೆ ಹಾಗೂ ಸನ್ಮಾನ ಸಚಿವರಾದ ಬದರು ಹಾಗೂ ಮೇಲ್ನೋಟ ಸಚಿವರಾದ ಮಂಕಳ ವೈದ್ಯರ ಸರ್ ಅವರ ಇಚ್ಛೆಯಂತೆ ಪಂಚಾಯತ್ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಮಟ್ಟದಲ್ಲಿ ಅನುಷ್ಠಾನಗೊಳಿಸಿದೆ. ಅದರಂತೆ ರಾಜ್ಯ ಮಟ್ಟದಲ್ಲಿ ಅನುಷ್ಠಾನ ಪ್ರಾಧಿಕಾರ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಪ್ರಾಧಿಕಾರ, ತಾಲೂಕು ಮಟ್ಟದಲ್ಲಿ ಸಮಿತಿಯನ್ನ ರಚನೆ ಮಾಡಿ ಇಂದು ನಾವು ಸಮಿತಿಯ ಕಚೇರಿಯನ್ನ ಮಂಕಳ ವೈದ್ಯ ಸರ್ ಅವರು ಉದ್ಘಾಟನೆಯನ್ನ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಬಡ ಜನರ ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿಗೊಳಿಸುವ ಪಂಚ ಗ್ಯಾರಂಟಿ ಯೋಜನೆಯನ್ನ ಸರ್ಕಾರ ಅನುಷ್ಠಾನಗೊಳಿಸಿದೆ. ಸಾಮಾನ್ಯವಾಗಿ ಒಂದು 90% ಅನ್ನ ನಾವು ಅದರಲ್ಲಿ ಯಶಸ್ಸನ್ನು ಸಾಧಿಸಿದ್ದೇವೆ. ಇನ್ನು ತಾಂತ್ರಿಕ ದೋಷದಿಂದ ಬಾಕಿ ಇದೆ. ಅದನ್ನ ಅನುಷ್ಠಾನಗೊಳಿಸುವ ಸಮಿತಿ ಸಕ್ರಿಯವಾಗಿ ಕಾರ್ಯನಿರ್ವಹಣೆಯನ್ನ ಮಾಡುತ್ತಿದ್ದಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಅಲ್ಲದೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಪಿಎಲ್ ಹಾಗೂ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಸಹಿತ 40,820 ಕುಟುಂಬಗಳಿದ್ದು, ಅದರಲ್ಲಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರು 25,852 ಜನ ಇದ್ದಾರೆ. ಅವರಷ್ಟು ಜನ ಸಹ ಫಲವನ್ನ ಪಡ್ಕೊಳ್ತಾ ಇದ್ದಾರೆ. 698 ಜನ ತಾಂತ್ರಿಕ ದೋಷ ಇದೆ. ಮುಂದಿನ ದಿನದಲ್ಲಿ ಅದು ಸರಿಯಾಗ್ತದೆ. 98% ಸಾಧನೆಯನ್ನ ಅದರಲ್ಲಿ ಆಗಿದೆ. ಅಲ್ಲದೆ ಗೃಹಲಕ್ಷ್ಮಿಯಲ್ಲಿ 34,913 ಜನರು ಅರ್ಜಿಯನ್ನು ಸಲ್ಲಿಸಿದ್ರು. ತಾಂತ್ರಿಕ ಸಮಸ್ಯೆ ಇರುವಂತದ್ದು 3,352. 31,581 ಜನ ಕುಟುಂಬ ಫಲವನ್ನ ಉಣ್ತಾ ಇದೆ. ಗೃಹ ಜ್ಯೋತಿಯಲ್ಲಿ 24 ಕೋಟಿ ರೂಪಾಯಿಯನ್ನ ವೆಚ್ಚ ಆಗಿದೆ. ಅದರಲ್ಲಿ 44,199 ಆಧಾರ್ ನಂಬರ್ ಇರುವಂತಹ ಮನೆಗಳಿದೆ. ಅಲ್ಲದೆ ಅಲ್ಲದವರು 5,514 ಜನರು 2 ಯೂನಿಟ್ಗಿಂತ ಜಾಸ್ತಿಯನ್ನ ಉಪಯೋಗಿಸುವವರು ಇದ್ದಾರೆ. 38,685 ಜನ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. 621 ಜನ ರಿಜೆಕ್ಟ್ ಮಾಡಿದ್ದಾರೆ. ಟೋಟಲಿ 38,675 ಜನ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಶಕ್ತಿ ಯೋಜನೆಯಲ್ಲಿ ಪ್ರತಿದಿನ 14,000 ಮಹಿಳಾ ಟಿಕೆಟ್ ವಿತರಣೆ ಆಗ್ತಿದೆ ನಮ್ಮ ಭಟ್ಕಳ ಘಟಕದಲ್ಲಿ. ತಿಂಗಳಲ್ಲಿ 4,23,590 ಟಿಕೆಟ್ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಾರೆ. ತಿಂಗಳಿಗೆ 1,47,16,65 ರೂಪಾಯಿ ವೆಚ್ಚವಾಗ್ತಿದೆ. ಅದು ವಾರ್ಷಿಕವಾಗಿ 22,7,40,968 ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆ. ಯುವನಿಧಿ ಯೋಜನೆಯಲ್ಲಿ 352 ಜನ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಅವರಿಗೂ ಸಹ ಸಿಗ್ತಾ ಇದೆ. ಮುಂದಿನ ದಿನದಲ್ಲಿ ನಾವು ತಾಂತ್ರಿಕ ವಿಚಾರವನ್ನು ನಮ್ಮ ಸಮಿತಿಯಲ್ಲಿ ನಿರ್ಣಯ ಮಾಡಿ ಮನೆ ಮನೆಗೆ ಹೋಗಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿ ಅರ್ಹ ಬಡವರಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿಯನ್ನ ತಲುಪಿಸಲು ನಾವು ಸಚಿವರೊಟ್ಟಿಗೆ ಸದಾಕಾಲ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೊಂದು ಕಾಂಗ್ರೆಸ್ ಸರ್ಕಾರದ ಬಹಳ ಅದ್ಭುತವಾದಂತ ಒಳ್ಳೆಯ ಕಾರ್ಯಕ್ರಮ. ಇದು ಬಡವರ ಕಾರ್ಯಕ್ರಮ, ಇದು ದೊಡ್ಡವರದಲ್ಲ. ಇದಕ್ಕೆ ನಮ್ಗೆ 1 ವರ್ಷಕ್ಕೆ 70,000 ಕೋಟಿ, ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಾವು ಸಾಮಾನ್ಯ ಜನತೆ, ಬಡವರಿಗೆ, ರಾಜ್ಯದ ಜನರಿಗೋಸ್ಕರ ಬಜೆಟ್ ಅಲ್ಲಿ ಮೀಸಲಿಟ್ಟು ಆ ಸಂದರ್ಭದಲ್ಲಿ ಅವರಿಗೆ ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ.
ನಾವೇನೋ ಕಾರ್ಯಕ್ರಮ ತಂದ್ಬಿಟ್ರು, ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ರು 5 ಗ್ಯಾರಂಟಿಯನ್ನ ಕೊಡ್ತೇವೆ. ಅದು ಬೇರೆ 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 ರೀತಿಯಲ್ಲಿ ಮಾತಾಡಿದ್ರು. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು 1 ವರ್ಷ 3 ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಬಂದ ತಕ್ಷಣ 6 ತಿಂಗಳೊಳಗೆ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಎಲ್ಲೂ ವ್ಯತ್ಯಾಸ ಆಗಿದೆ. 5 ಕಿಲೋ ಅಕ್ಕಿ ಇದೆ, 10 ಕಿಲೋ ಅಕ್ಕಿ ಕೊಡ್ತೇವೆ ಅನ್ನೋದು ನಾವು ಪ್ರಾರಂಭ ಮಾಡಿದ ಕಾರ್ಯಕ್ರಮ ಅನ್ನಭಾಗ್ಯ. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಈಗಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಆವಾಗೂ ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿಗಳಾಗಿ 24 ಗಂಟೆ ಒಳಗೆ ಈ ರಾಜ್ಯದಲ್ಲಿ ಯಾರು ಅಷ್ಟು ಉಳಿಬಾರದು ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ತಂದಿತ್ತು. ಅದ ನಂತರ 7 ಕಿಲೋ ಕೊಟ್ಟರು. ಅದರ ನಂತರ ಬಿಜೆಪಿ ಅವರು 5 ಕಿಲೋ ಮಾಡಿದ್ರು. ಮುಂದೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ. 7 ಇದ್ದದ್ದು 5 ಮಾಡೋದಂದ್ರೆ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಾಗ್ತದೆ. ನಾವು ಹಾಗಲ್ಲ, ಬಂದ ತಕ್ಷಣ ನಾವು 10 ಕಿಲೋ ಕೊಡ್ತೇವೆ. ಕಾರಣಾಂತರದಿಂದ ನಮ್ಗೆ ಅಕ್ಕಿ ಸೆಂಟ್ರಲ್ ಇಂದ ಬರ್ಬೇಕಿತ್ತು, ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬರ್ಬೇಕಿತ್ತು. ನಮ್ಗೆ ಕೊಡ್ಲಿಕ್ಕೆ ಅಸಹಾಯಕರಾದ್ರು. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು 5 ಕಿಲೋ ಅಕ್ಕಿ ಕೊಟ್ಟು 5 ಕಿಲೋ ಅಕ್ಕಿ ದುಡ್ಡನ್ನ ಪ್ರತಿಯೊಬ್ಬರ ಅಕೌಂಟಿಗೆ 34 ರೂಪಾಯಿನಂತೆ ನಾವು ಅವರ ಅಕೌಂಟಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಿದ್ವಿ. ಸಕ್ಸಸ್ ಆದ್ರು. ಎಲ್ಲೂ ವ್ಯತ್ಯಾಸ ಆಗಲಿಲ್ಲ. ಈಗೇನೋ ಮತ್ತೆ ಅಕ್ಕಿ ಕೊಡ್ತೇವೆ ನಡೀತಿದ್ದಾರೆ. ಕೊಟ್ರೆ ಖಂಡಿತ 10 ಕಿಲೋ ಕೊಡ್ತೇವೆ. ಇಲ್ಲ ಅಂದ್ರೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಾವು ಬಂದ್ ಮಾಡಬಹುದು. ಕಾರ್ಯಕ್ರಮ ರಾಜಕಾರಣಕ್ಕಾಗಿ ಮಾಡಿದ್ದಲ್ಲ. ಈ ರಾಜ್ಯದ ಬಡ ಜನರಿಗೋಸ್ಕರ ಮಾಡಿದ್ದು, ಸಾಮಾನ್ಯ ಜನರಿಗೋಸ್ಕರ ಮಾಡಿದ್ದು. ಹೇಗಿರ್ತದೆ ಈ ಕಾರ್ಯಕ್ರಮ? ನಾವು ಕಾರ್ಯಕ್ರಮ ತಂದ್ರು, ಅನುಷ್ಠಾನನೂ ಆಯ್ತು. 90% ಜನಕ್ಕೆ ತಲುಪಿದ್ರು. ಆದ್ರೂ ಒಂದು 10% ಜನಕ್ಕೆ ಸಿಗ್ಲಿಲ್ಲ. ಅವರು ಪಾಪ ಗೊತ್ತಿಲ್ಲದೆ ಇದ್ದವ್ರು ಇರ್ಬೋದು, ಬಡವರು ಇರ್ಬೋದು. ಅವರಿಗೆ ಆಫೀಸಿಗೆ ಹೋಗಿ ಆ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲವೇನೋ ಅನ್ನುವಂತ ಉದ್ದೇಶದಿಂದ ಈಗ ನಾವು ರಾಜ್ಯದಲ್ಲಿ ಒಂದು ಕಮಿಟಿ ಮಾಡಿದ್ರು, ಜಿಲ್ಲೆಯಲ್ಲಿ ಒಂದು ಕಮಿಟಿ ಮಾಡಿದ್ರು, ಪ್ರಾಧಿಕಾರದಲ್ಲಿ ನಾವು ಜಾರಿಗೆ ತಂದು, ಹಾಗೆ ಪ್ರತಿ ತಾಲೂಕಲ್ಲಿ ಕಮಿಟಿ ಮಾಡಿದ್ರು. ತಾಲೂಕಲ್ಲಿ ನಾವು ಒಂದು ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ. ಟೋಟಲ್ 15 ಜನರ ಒಂದು ಗ್ಯಾರಂಟಿ ಟೀಮ್ ಅನ್ನ ಮಾಡಿ, ಅದರಲ್ಲಿ ಮಹಿಳೆಯರು, ಸಾಮಾನ್ಯ ವರ್ಗದವರು, ಎಲ್ಲರಿಗೂ ಸೇರಿಸಿ ಒಂದು ಟೀಮ್ ಅನ್ನ ಮಾಡಿ ನಾವು ಇವತ್ತೇ ಆಫೀಸನ್ನ ಈಗಾಗಲೇ ನಾವು ಓಪನ್ ಮಾಡಿ ಇಲ್ಲಿ ಬಂದು ನಾವು ಮಾತಾಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ನಮ್ಮ ಯೋಜನೆ ಪ್ರತಿಯೊಬ್ಬರಿಗೂ ಮುಟ್ಟಿಸ್ಬೇಕು. ಮುಟ್ಟಿದಾಗ ಮಾತ್ರ ಆ ಯೋಜನೆಗೆ ತಂದಿದ್ದಕ್ಕೆ ನಮಗೆ ಸಂತೋಷ ಆಗ್ತದೆ, ಆ ಬಡವರಿಗೆ ಮುಡುತ್ತದಲ್ಲ ಅನ್ನುವಂಥ ಖುಷಿ. ಹಾಗಾಗಿ ನಾವು ಬರೀ 15 ಜನರ ಕಮಿಟಿ ಅಷ್ಟೇ ಮಾಡಲಿಲ್ಲ. ಇದಕ್ಕೆ ಅಧಿಕಾರಿಗಳು ಇರ್ತಾರೆ, ಇಒ ಸೆಕ್ರೆಟರಿ ಇರ್ತಾರೆ ಕಮಿಟಿಗೆ. ಜಿಲ್ಲೆಯಲ್ಲಿ ಸಿಒ, ಜಿಲ್ಲಾ ಪಂಚಾಯತ್ ಸಿಒ ಸೆಕ್ರೆಟರಿ ಇರ್ತಾರೆ. ಈ ರೀತಿ ಅಂದ್ರೆ ಅಧಿಕಾರಿಗಳು, ಸಾಮಾನ್ಯ ಜನರು, ನಾವು ಕಾರ್ಯಕರ್ತರಲ್ಲಿ ಬರೋದಿಲ್ಲ, ಸಾಮಾನ್ಯ ಜನ ಎಲ್ಲರೂ ಸೇರಿ ಒಂದು ಕಮಿಟಿಯನ್ನ ಮಾಡಿದ್ದೇವೆ ನಾವು. ಇಲ್ಲಿಗ ಆಫೀಸಿಗೆ ಬಂದು ಅವರು ನಮ್ಗೆ ಅಕ್ಕಿ ಸಿಗ್ಲಿಲ್ಲ ಅಥವಾ ಏನು ಶಕ್ತಿ ಯೋಜನೆ ಇದೆ ತಾಯಂದಿರಿಗೆ ಮಾತ್ರ, ಬಸ್ಸಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಥವಾ ಏನಾದ್ರೂ ವ್ಯತ್ಯಾಸ ಆಯ್ತು, ಎಲ್ಲ ಇದರ ಜೊತೆಯಲ್ಲಿ ಮತ್ತೆ ಒಂದು ಯೋಜನೆ ಕೊಟ್ಟಿದ್ದೀವಿ. ಎಲ್ಲರಿಗೂ 200 ಯೂನಿಟ್ ವರೆಗೆ ಫ್ರೀ, 99% ಫ್ರೀ. ನಾವು 200 ಯೂನಿಟ್ ಅನ್ನೋಕ್ಕಿಂತ 99% ನಮ್ಮ ಕ್ಷೇತ್ರದ ಜನ ಕರೆಂಟ್ ಬಿಲ್ ಫ್ರೀ. ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು, ಕೆವಿಯಿಂದ ಎಸ್ಕಾಂನಿಂದ ಏನಾದ್ರೂ ವ್ಯತ್ಯಾಸ ಆಯ್ತು, ಅದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿ ಬಹಳ ಮುಖ್ಯವಾದದ್ದು.
ಅದು ತಾಯಿಂದಿರದೆ ಅವರಿಗೆ ನಾವು ಪ್ರತಿ ತಿಂಗಳ 2,000 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದೇವೆ. ಅವರಿಗೆ ಯಾರಿಗಾದ್ರೂ ಸಿಗಲಿಲ್ಲ, ಈಗ ಎಲ್ಲ ಬಂದಿದೆ ಆಧಾರ್ ಲಿಂಕ್ ಅದು ಇದು ಏನೋ ವ್ಯತ್ಯಾಸ ಆಗ್ತದೆ, ಅಕೌಂಟ್ ವ್ಯತ್ಯಾಸ ಆಗ್ತದೆ, ಅಂತದನ್ನ ಸರಿಪಡಿಸಬೇಕು. ಹಾಗಾಗಿ ವಿದ್ಯಾನಿಧಿ ಯಾರು ಡಿಗ್ರಿ ಆಗಿರ್ತಾರೆ ಅವ್ರಿಗೆ 2 ವರ್ಷ ಅವ್ರಿಗೆ ಉದ್ಯೋಗ ಹುಡುಕೋಗೋಸ್ಕರ ಅವ್ರಿಗೆ ಕಷ್ಟ ಆಗ್ಬಾರ್ದು, ಕಲ್ತ್ಕೊಂಡು ಏನ್ ಮಾಡೋದು ಮತ್ತೆ ಕೈ ಚಾಚಬಾರ್ದು ಪಾಲಕರ ಹತ್ರ ಅನ್ನುವಂತ ಉದ್ದೇಶದಿಂದ ನಾವು 5 ಗ್ಯಾರಂಟಿಯನ್ನ ತಂದು ಅದನ್ನ ಜಾರಿ ಮಾಡಿ ಅದು ಸಮರ್ಪಕವಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮ. ಈ ಗ್ಯಾರಂಟಿ ಆಫೀಸ್ ಓಪನ್ ಮಾಡಿದ್ದು ಉದ್ದೇಶ, ಯಾರು ಬೇಕಾದ್ರೂ ಬಂದು ತಾಲೂಕ್ ಪಂಚಾಯತ್ ಆಫೀಸಲ್ಲಿ ಅಧ್ಯಕ್ಷರಿರ್ತಾರೆ, ಇಒ ಇರ್ತಾರೆ, ಮತ್ತೆ ಉಪಾಧ್ಯಕ್ಷರು ಪದಾಧಿಕಾರಿಗಳು ಇರ್ತಾರೆ. ನಿಮ್ ಕೆಲಸ ಅದೇ ದಿನ ಆಗುವ ಹಾಗೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡಬೇಕು. ವ್ಯತ್ಯಾಸ ಆದಾಗ ಜಿಲ್ಲಾಧ್ಯಕ್ಷರು ಇರ್ತಾರೆ, ಪ್ರಾಧಿಕಾರ ಗ್ಯಾರಂಟಿ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಅವ್ರ ಗಮನಕ್ಕೆ ತಂದು ಅಲ್ಲಿ ಸಿಒ ಗಮನಕ್ಕೆ ತಂದು ಕ್ಲಿಯರ್ ಮಾಡುವಂಥದ್ದು. ಹೀಗೆ ಒಂದಕ್ಕೊಂದು ಲಿಂಕ್ ಮಾಡಿ ನಾವು ಈಗ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ನಮ್ಮ ಕಾರ್ಯಕ್ರಮ ಹೋಗ್ಬೇಕು, ನಮ್ಮ ಗ್ಯಾರಂಟಿ ಕಮಿಟಿಯವರು ಹೋಗ್ಬೇಕು, ಮತ್ತೆ ಪೂರಾ ಇಲಾಖೆಯಿಂದ ಎಷ್ಟು ನಾವು ವ್ಯವಸ್ಥಿತವಾಗಿ ಇದ್ದೇವೆ ಅಂದ್ರೆ, ಅನ್ನಭಾಗ್ಯ ಸಿಗಲಿಲ್ಲ ಅಂದ್ರೆ ಯಾರಿಗೆ ಸಿಗ್ಲಿಲ್ಲ ಆ ಲೀಸ್ಟೇ ಉಂಟಿಲ್ಲ. ಆ ಲೀಸ್ಟ್ ತಗೊಂಡು ಅವ್ರು ಬಂದಿದ್ರು ನೀವು ಹೋಗ್ಬೇಕು. ಆಗ ಈ ಕಾರ್ಯಕ್ರಮ ಮಾಡಿದ್ದು, ಈ ಕಮಿಟಿ ಮಾಡಿದ್ದು, ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ಎಲ್ಲ ಈಡೇರೋದು. ಆ ರೀತಿ ವ್ಯವಸ್ಥೆ ಇದೆ. ಗೃಹಲಕ್ಷ್ಮಿ ಬರ್ಲಿಲ್ಲ, ಇಂಥವ್ರದೇ ಬರ್ಲಿಲ್ಲ, ಇಂಥ ಊರ್ನವ್ರದೇ ಬರ್ಲಿಲ್ಲ, ಇಂಥ ಮಜರಿಯವ್ರದ್ದು ಬರ್ಲಿಲ್ಲ, ಅಲ್ಲಿ ಇಷ್ಟ ಇರ್ಬೋದು. ಅದು ತಗೊಂಡು ನೀವು ಹೋಗ್ಬೇಕಾಗ್ತದೆ. ಬರೀ ಆಫೀಸಲ್ಲಿ ಕೂತ್ಕೊಂಡ್ರು ಆಗುದಿಲ್ಲ. ಕೆಲಸ ಮಾಡೋದು ಯಾವ್ದು ಕೆಲಸ? ಇದು ಪುಣ್ಯದ ಕೆಲಸ. ದುಡ್ಡು ಯಾವ್ದು? ಇದು ದುಡ್ಡು ಅವ್ರದೇ, ಅವರೇ ಟ್ಯಾಕ್ಸ್ ಕಟ್ಟಿ ದುಡ್ಡು ಅವ್ರಿಗೆ ಮತ್ತೆ ಪುನಃ ನಾವು ಮುಡಿಸುವಂತ ಕೆಲಸವನ್ನ ಮಾಡ್ತೇವೆ. ನಮ್ ದುಡ್ಡಲ್ಲ. ಇದಕ್ಕೆ ಬಹಳ ಟೀಕೆ ಆಯ್ತು, ಟಿಪ್ಪಣಿ ಆಯ್ತು, ಏನೆಲ್ಲ ಬಂತು, ಏನೆಲ್ಲ ಹೇಳಿದ್ರು, ಎಲ್ಲ ಆಯ್ತು. ಅದಕ್ಕೆ ಎಲ್ಲಿಗೆ ಹೋದ್ರೆ ನಾವು ಕೇಳ್ಬೇಕು ಅವ್ರ ಹತ್ರ. ನಾವು ಈಗ ಕೊಟ್ಟಿದ್ದ 56,000 ಕೋಟಿ ಕೊಟ್ಟಿದ್ದೇವೆ ಹೋದ ವರ್ಷ. ಆ ದುಡ್ಡು ಇದಕ್ಕೂ ಮೊದಲೇ ಎಲ್ಲಿ ಹೋಗ್ತಾ ಇತ್ತು ಅಂದ್ರೆ ಜನಸಾಮಾನ್ಯರ ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಒಳ್ಳೆ ಕಾರ್ಯಕ್ರಮವನ್ನ ನಾವು ಕೊಟ್ಟಿದ್ದೇವೆ. ಯುವನಿಧಿ ಯಾರ್ಯಾರ್ದು ಡಿಗ್ರಿ ಆಗಿದೆ ಅವರು ಇದ್ದಾರೆ, ಅವ್ರದ್ದು ಲಿಸ್ಟ್ ಇದೆ. ಯಾರ್ದು ಈ ವರ್ಷ ಎಷ್ಟು ಜನರದ್ದು ನಮ್ಮ ತಾಲೂಕಲ್ಲಿ ಡಿಗ್ರಿ ಮುಗಿಸಿದವರಿದ್ದಾರೆ. ಯಾವ್ದು ಈಗ ಹುಡುಕುವಂತದ್ದು ಏನು ಇರೋದಿಲ್ಲ. ನಾವು ಅದೇ ಹೇಳಿದ್ದೇವೆ, 90% ಕೆಲಸ ಮಾಡೋದ್ರ ಜೊತೆಯಲ್ಲಿ 100% ನಾವು ಪರ್ಫೆಕ್ಟ್ ಮಾಡಿ ಇಟ್ಟಿದ್ದೇವೆ. ವಿನಂತಿ ಮಾಡ್ಕೊಳ್ತೇನೆ ನಾನು, ಒಳ್ಳೆಯವರು ತಗೊಳ್ಬಾರ್ದು. ಈಗೆಲ್ಲ ನಮ್ಮ ಹತ್ರ ಎಲ್ಲ ಕೇಳ್ತಾರೆ, ಪತ್ರಿಕೆಯವರು, ಟಿವಿಯವರು, ಏನ್ ಬಂದ್ ಮಾಡ್ತೀರಂತೆ? ಖಂಡಿತ ಬಂದ್ ಮಾಡ್ತೇನೆ. ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೆ ಬಂದಾಗೋದಿಲ್ಲ. ಈ ಕಾರ್ಯಕ್ರಮ ಬಡವರಿಗೆ ಮಾಡಿದ್ದು, ಬಡವರಿಗೆ ಮುಟ್ಟಬೇಕು. ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ, ಒಳ್ಳೆಯವರು ತಗೊಳ್ಬೇಡಿ, ಒಳ್ಳೆಯವರಿಗೆ ಕೊಡಬಾರದು ಅಂದಳು ಈ ಕಾರ್ಯಕ್ರಮ ಇದ್ದಿದ್ದು. ಹಾಗಾಗಿ 5 ಕಾರ್ಯಕ್ರಮ ಇದು ನಿರಂತರವಾಗಿ ಇರ್ತದೆ, ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಇದು ಮುಡಿಸುವಂತ ಮನೆಗೆ ಹೋಗಿ ಮುಡಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು, ಈ ಕಮಿಟಿಯವರು ಮಾತ್ರ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಈಗ 90% ಮುಗಿದಿದೆ ಅಂದ್ರೆ ಪ್ರತಿ ಒಬ್ಬರು ಕಾರ್ಯಕರ್ತರು. ನಾವು ಇಲೆಕ್ಷನ್ ಪೂರ್ವದಲ್ಲಿ ನಿಮ್ಮ ಹತ್ರ ಬಂದು ಹೇಳಿದ್ರು, ನಿಮಗೆ ಹಣ ಬಂದು ಮುಟ್ಟಿದೆ ಇಲ್ಲ, ನಿಮ್ಗೆ ಅಕ್ಕಿ ಬರ್ತದೆ ಇಲ್ಲೋ ಅಂತ ಕೇಳುವಂತ ವ್ಯವಸ್ಥೆ ಪ್ರಾರಂಭ ಆದ್ರಿಂದ, ಅದು ವ್ಯವಸ್ಥೆ ಇದ್ದರಿಂದ ನಾವು 90% ಮುಗಿಸ್ಲಿಕ್ಕೆ ಸಾಧ್ಯ. ಈಗ ಇನ್ಮೇಲೆ 100% ಮುಗಿಬೇಕು. ಒಳ್ಳೆಯವರು ನಮಗೆ ಇದೆ ಅನ್ನಿ ಹೇಳ್ಕೊಂಡು ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು.
ಬಡವರು ನನಗೆ ಬೇಕು, ನನ್ಗೆ ಅವಶ್ಯಕತೆ ಇದೆ ಅಂತೇಳಿ ತಗೊಳ್ಬೇಕು. ಎಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಹಾಗಾಗಿ ಎಲ್ಲ ಜಿಲ್ಲಾಧ್ಯಕ್ಷರು ಹೇಳ್ತೀನಿ, ಈ ಕಡೆ ತಾಲೂಕು ಅಧ್ಯಕ್ಷರು ಹೇಳ್ತೀನಿ, ಜಿಲ್ಲಾ ಕಮಿಟಿಯವರು ಹೇಳ್ತೀನಿ. ಎಲ್ಲ ತಾಲೂಕಿನಿಂದನೂ 2-3 ಜನ ಇದ್ದಾರೆ. ತಾಲೂಕು ಕಮಿಟಿ ಇದೆ, ಅಲ್ಲಿ ನಮ್ಮ ಕಾರ್ಯಕರ್ತರು ಇರ್ತಾರೆ. ಅವ್ರದ್ದು ಗಮನಕ್ಕೆ ತಂದು ಪ್ರತಿಯೊಂದು ಮಜರಿಗೆ, ಪ್ರತಿಯೊಂದು ಬೂತ್ಗೆ, ಪ್ರತಿಯೊಂದು ಮನೆಗೆ ಹೋಗಿ ಇದನ್ನ 5 ಗ್ಯಾರಂಟಿಯನ್ನ ಪ್ರತಿ ಒಬ್ಬರಿಗೆ ಮುಡಿಸುವಂತ ಕೆಲಸ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ತಂದಿದ್ದಕ್ಕೆ ಸಾರ್ಥಕ ಆಗ್ತದೆ. ನಿಮ್ಮನ್ನ ಅಧ್ಯಕ್ಷರು ಮಾಡಿ, ಪದಾಧಿಕಾರಿಗಳನ್ನು ಮಾಡಿ, ಆಫೀಸ್ ಮಾಡಿ, ಇವತ್ತು ನಾನು ಓಪನಿಂಗ್ ಮಾಡಿ ಕೊಡೋದಕ್ಕೆಲ್ಲ ಸಾರ್ಥಕ ಆಗ್ತದೆ. ಕೆಲಸ ಮಾಡಬೇಕು. ಯಾವಾಗ್ಲೂ ಕೆಲಸ ಮಾಡಿದಾಗ ಹಿಂದೆ ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ, ಏನು ಅಪೇಕ್ಷೆ ಇಟ್ಕೊಳ್ಳದೆ ಕೆಲಸ ಮಾಡೋಣ. ಖಂಡಿತ ಅಪೇಕ್ಷೆ ಇಟ್ಕೊಳ್ಳದೆ ಕೆಲಸ ಮಾಡಿದ್ರು, ಕೆಲಸ ಮಾಡೋದ್ರಿಗೆ ದೇವರೇ ರಕ್ಷಣೆ ಮಾಡ್ತಾನೆ, ದೇವರೇ ಸಹಾಯ ಮಾಡ್ತಾನೆ.